ಲೈಟ್ ಆ ಕಡೆ ಇದೆ ಬರೋದಿಲ್ಲ. ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಇದು ನಾನು ಲಾಸ್ಟ್ 3 days ಏನು ಮಾಡಿದ್ದೀನಿ ಅದ್ರ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಕೆಲಸ ಮುಗಿಸ್ಕೊಂಬಂದಾಗೆಲ್ಲ ನಮ್ಮ ಮೋಟು ಕಾಯ್ತಾ ಇರುತ್ತೆ. ಸೊ ಅದನ್ನು ನನ್ನ ವೆಲ್ಕಮ್ ಮಾಡಿ ನಾನು ಹೋಗಿ ಮನೆ ಮಾಡ್ಕೊತೀನಿ. ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಸೊ ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಸೊ ಅವರು ಯಾವಾಗಲೂ ರಂಗೋಲಿ ಹಾಕ್ತಾರೆ, ಅವ್ರಿಗೊಂದು 70+ ಆಗಿದೆ, ಬಟ್ ಇವಾಗೂ ಕೂಡ ಎಷ್ಟು ಚೆನ್ನಾಗಿ ಹಾಕ್ತಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಆದ್ರೇನು, ಯಾವ ಹಬ್ಬ ಆದ್ರೇನು ಕೆಲ್ಸಕ್ಕೆ ಹೋಗ್ಲೇಬೇಕು. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು. ವರಮಹಾಲಕ್ಷ್ಮಿ ಅಂತ ಜಲ್ದಿ ಎದ್ದು ಸ್ನಾನ ಎಲ್ಲ ಮಾಡಿದೆ. ನೋಡಿದ್ರೆ ಇದಾಗ ಕೋಲ್ಡ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಜ್ವರ ಬರಬಹುದು. ನೋಡಿ ಇನ್ನೇನು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ಸಿಂತಾನೆ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಲ್ಲರದು ಹಬ್ಬ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೀವಿ. ಅರ್ಶಿನ ಕುಂಕುಮಕ್ಕೆ ಯಾರ್ಯಾರು ಕರೆದಿದ್ದಾರೆ ಥ್ಯಾಂಕ್ ಯು. ನಮ್ಮನೆ ಹತ್ರ ಸ್ವಲ್ಪ ಸೌಂಡ್ ಏನೋ ಮಾಡ್ತಿದ್ದಾರೆ ಕೆಲಸ. ಸೊ ಹಂಗೆ ಬ್ರೇಕ್ ತೊಗೊಂಡು ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಚಿಲ್ ಮಾಡ್ತಾ ಇದ್ರಿ. ಸೊ ನಾನು ಯೂಶಲಿ ಕೇಳ್ತೀನಿ ಯಾರಿಗಾದ್ರೂ ವೀಡಿಯೋಗೆ ಬರೋಕ್ಕೆ ಓಕೆನಾ ಅಂತ, ಯಾಕಂದರೆ ಅವ್ರಿಗೆ ಕೆಲವ್ರಿಗೆ ಇಷ್ಟ ಇರೋಲ್ಲ. ಸೊ ಇವಾಗ ನನ್ನ ಫ್ರೆಂಡ್ಸ್ನ ಕೇಳಿದೆ ವೀಡಿಯೋ ಮಾಡ್ತೀರಾ ಅಂತ. ಸೊ ನೋಡಿ ಹೆಂಗೆ ಅಂದರೆ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಈಗ ನೋಡಿ. मतलब इतना कुछ हम लोगों ने चिटपिट ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮದು ನೆನ್ನೆ ಶೋ ಇತ್ತು ಕಲಾಗ್ರಾಮದಲ್ಲಿ. ಸೊ ಆ ಶೋ ಮುಂಚೆ ಒಂದು ರಂಗಗೀತೆದು ಒಂದು ಕಾರ್ಯಕ್ರಮ ನಡೀತಿತ್ತು. ಸೊ ಯಾರೆಲ್ಲ ನೀವು ರಂಗಭೂಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ನನಗೆ ದಯವಿಟ್ಟು ಹೇಳಿ, ನಾವು ನಮ್ಮ ಟೀಮಲ್ಲಿ ಓಪನಿಂಗ್ಸ್ ಇದ್ದರೆ ನೀವು ಬಂದು ಜಾಯ್ನ್ ಆಗ್ಬೋದು. ಸೊ ಇದು ರಂಗಗೀತೆದೊಂದು ಬಿಟ್ಟು ಹಾಕ್ತೀನಿ ನೋಡಿ. ಸೊ ಅದು ಮುಗಿತಿದ್ದಂಗೆ ನಾವೆಲ್ಲ ಗ್ರೀನ್ ರೂಮಲ್ಲಿ ರೆಡಿ ಆಗ್ತಾ ಇದ್ರಿ. ನಮ್ಮ ಕತೆಗಾರ ಲೈಟ್ ಆ ಕಡೆ ಇದೆ ಬರೋದಿಲ್ಲ. ನಂದು ಮ್ಯೂಸಿಕ್ ಡೈರೆಕ್ಟ್ರು ಅನ್ಕೊಂಡಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ಬಿಟ್ಟಿಲ್ಲ, ಇನ್ನ ಮಾಡ್ಬೇಕಿನ್ನ ಹೋಗಿ ಅನ್ಕೊಂಡಿರ್. ನಮ್ಮ ಕೆಂಪೆ ಇವರೇ ನಮ್ದು ಮಾರ. ಕೆಂಪೆ ನಾವು ಬೇರೆ ಕರಿಯ ಕಣ್ಣಾಕ್ಬಿಟ್ಟೆ ಗುಳ್ಳೆ ಬರ್ಸ್ಬಿಟ್ಟವ್ರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಗೊತ್ತು ತಾನೆ ಇದೆಲ್ಲ ನಾನು ಎಡಿಟ್ ಮಾಡ್ಬೋದು ಅಂತ ಗೊತ್ತು ತಾನೆ. ಕಟ್ಟು ನಗೊಳ್ತು ಆದ್ರೂ ಸೆಪೆಸ್ಟಿಸೇಷನ್ ಏನ ಹೇಳ್ಬೇಕಂತ ಹಾಯ್ ಅಷ್ಟೇ. ಇದು ಕಟ್ಟು ನಾಯಿಗೆ ಹಾಕೊಂಡ್ ಬಂದ ಇವ್ರು ನಮ್ಮ ದೇವಿ. ವೆಲ್ಕಮ್ ಟು ಸಿಗಾರ್ ಅಲ್ಲ ಅಂಟಿಸ್ಬೇಡ. ಕಮ್ ಅಂಡ್ ವಾಚ್ ಅವರ್ ಡ್ರಾಮಾ. ನಾಳೆ ಹಾಕಿದ್ರೆ ಹೆಂಗ್ ಬರ್ತಾರ ಅವರು? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನೆಕ್ಸ್ಟ್ ನಾಳೆ ಹಾಕಿದ್ರು ಇವತ್ತೇ ಆಗೋಗಿರುತ್ತೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್. ಇಂದು ಚಾನಲ್ ಹೆಸರು ಹೇಳ್ಬೇಕಾನೆ. ಸಬ್ಸ್ಕ್ರೈಬ್ ಫಾಲೋ ಮಾಡ್ತೀರಾ? ಇದು ಕೆಟ್ಟು ಎಲ್ಲ ಕಟ್ಟೆ
Please subscribe. Subscribe. ಸಮೋಸ Subscribe. ನೋಡಿ ಎಲ್ಲ ಮೇಕಪ್ ಮಾಡ್ಕೊಂತಿದ್ದಾರೆ. ಅಲ್ಲೆಲ್ಲೂ ಜಾಗ ಇಲ್ಲ bro. ಇವ್ರು 3 ಧರ್ಮ ತಾನೆ, ಇದು ಮುಸ್ಲಿಂ ಕ್ರಿಶ್ಚಿಯನ್ ಇದು. ಎಲ್ಲ ರೆಡಿ ಆಗ್ತಾ ಇದಾರೆ, ನಾವು ಕಾಂಟೆಂಟ್ ಮಾಡೋಣ ಅಂತ. ಅನುಷ್ ಅವ್ರು ಏನಾದ್ರು ಹೇಳಿ, ಒಂದೆರಡು ಜೋಕ್ ಹೇಳಿ. ಇವ್ರು ನೀನ್ ಟಕ್ ಅಂತ ಕೇಳಿದ್ರೆ ನೆನಪಾಗಲ್ಲ. ಹೋಗ್ಲಿ, ನಾಟಕದ ಬಗ್ಗೆ ಏನು, ಟೀಮ್ ಜಾಯಿನ್ ಆದ್ಮೇಲೆ ಹೆಂಗ್ ಅನ್ನಿಸ್ತು ಅದೆಲ್ಲ ಹೇಳಿ. 10 ವರ್ಷ ಆಯ್ತು ಬಿಡು. ಹೆಂಗ್ ಹೋಯ್ತಂದ್ರೆ ಹೆಂಗ್ ಹೋಗಿರುತ್ತೆ? ಬಟ್ ಇಲ್ಲ ಒಂದು ಇಟ್ಸ್ ಬಿನ್ 10 years ಥಿಯೇಟರ್ ಅಂಡ್ ಏನ್ ಹೇಳೋದು, ಐ ಆಮ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ನಂಗೆ ಎಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಆಮೇಲೆ ಐ ಗಾಟ್ ರಿಯಲಿ ಗುಡ್ ಫ್ಯಾಮಿಲೀಸ್. ಇವಾಗ ಹಾರ್ಟ್ ಎಲ್ಲ ಹಾಕ್ತೀನಿ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. Yeah, she's been my friend since the time we met in theater. ವಾರೆ ಮೇರಿ ಲಡ್ಕಿ. ಅಲ್ಲಿಂದ 10 ವರ್ಷ ಆಯ್ತಾ, 7 ವರ್ಷ ಆಯ್ತಾ, 7 ವರ್ಷ ಆಯ್ತಾ, ಆಲ್ಮೋಸ್ಟ್ 7 years. ಹೋಗಿ ನೋವು ಗೊತ್ತಾಯ್ತು. So yeah, it's been nice. And whoever doesn't know about theater, ಅದ್ರ ಬಗ್ಗೆ ಗೊತ್ತಿಲ್ಲದಿರೋರು ಪ್ಲೀಸ್ ತಿಳ್ಕೊಳ್ಳಿ. It's not just about acting. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಲಿ, ಪರ್ಸನಾಲಿಟಿ ಆಗಿರ್ಲಿ, it will improve and you get amazing people. So ಅಷ್ಟೇ ನನ್ನ ಥಿಯೇಟರ್ ಜರ್ನಿ. Okay. ಯೂಟ್ಯೂಬ್ ಅಲ್ಲಿ ನೋಡಿದ್ನಾ? ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ಬೇಕಾ ನನಗೆ ಎಲ್ಲ ನೋಡಿ. ತುಂಬಾ ದಿವಸ ಆದ್ಮೇಲೆ ಯಾರು ಬಂದಿದ್ದಾರೆ? ಹೋಗಿಲ್ಲ. ಒಂದೆರಡು ಮಾಡೋಣ. ಅಕ್ಕ ಜೊತೆ ಈಗ ಬನ್ನಿ, ಕೈ ಹಾಕಿ. ಅದು ನೋಡಿರ್ಲಿಲ್ಲ. ಫಾಲೋ ಮಾಡ್ತೀನಿ. ಸರ್ಚ್ ಮಾಡ್ಬೋದು ನೀವು. ಇದಿರ್ಲಿ, ಆಕ್ಚುಲಿ ಈ ವಿಡಿಯೋ ಇರ್ಲಿ, ಫಾಲೋ ಮಾಡ್ತಿದ್ದೆ ಯೂಟ್ಯೂಬ್ ಅಲ್ಲಿ, ಇದಿರ್ಬೇಕು. ಇದು ಕಟ್ಟು. ಎಲ್ಲಿರ್ಬೇಕು? ಅದನ್ನ ತಂತಿ ಬಿಚ್ಚಿ ಬಾಡ್ಲಿ ಕೊನೆ ಆಚೆ ಮಾಡ್ಬೇಕು ಅಂತ ಮರ ಇದೊಳ್ಳೆ ಸರು ಹೋಯ್ತಲ್ಲ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು? ಗಾಳಿ ನೀಡೋ ಡೈಲಾಗು ಆಚೆ ಇರೋರು ಹೇಳ್ಬೇಕಿತ್ತು ಅಂತ. ಏನು ಋಷಿಯಾಗಿ ಹೇಳ್ಬೇಕು. ಇಂದು ಬೆಳಗ್ಗೆ ಬಂದು ಕೆಲಸ ಮಾಡಂದ್ರೆ ಶೋ ಶುರು 2 ನಿಮಿಷ ಮುಂದೆ 6 ಗಂಟೆಗೆ ಬಂದು ಎಲ್ಲ ಮುಗಿತಾ ಕೆಲಸ ಅಂತ ಹೇಳ್ತಾವ. ಇದೇ ಅದು ಕತ್ಲಲ್ಲಿ ಹೋಗಿ ಡೈಲಾಗ್ ಹೇಳೋಳೆ. ಎಲ್ಲ ಬರಲ್ಲ, ಕಟ್ ಮಾಡ್ಬಿಡ್ತೀನಿ. ಕತ್ಲಲ್ಲಿ ಹೋಗಿ ಡೈಲಾಗ್ ಹೇಳೋಳೆ. ಅಲ್ಲಿ ಹೋಗ್ಬಿಟ್ಟು ಗೂಬೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಣೇಶ ನೋಡ್ಕೊಂಡು ನಾವು ಇಬ್ರು ಮನೆಗೆ ನನ್ ಕೈಲಿ ಆಯ್ತಲ್ಲ, ನಾನು ಹೊರಟಾಗ್ಬಿಡಿ ಮನೆ ಹೇಳ್ಬೇಡ ಅದೆಲ್ಲ. ಏನೋ ಬೇರೆದ್ ಮಾತಾಡು. ಯಾರೋ ಚೈನ್ ಹಾಕೊಂಡು ನಾವು ಚೈನ್ ಹಾಚಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸಿಕ್ಕಾಪಟ್ಟೆ ರೆಡ್ ಆಗಿ ನಿಂಗೆ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ಟೆ ಆಕಾಶ್ ಬೇಡ ಬೇಡ, ನಾವು ಹುಡುಗಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.